ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾವು ನಿಮ್ಮೆಲ್ಲರ ಅಭಿಮಾನಿ MD ಕನ್ನಡಿಗ ಮಾತಾಡೋದು. ಶ್ರೀ ದಕ್ಷಿಣ ಕಾಶಿ ನಂಜನಗೂಡು ಇಲ್ಲಿನ ಶ್ರೀಕಂಠೇಶ್ವರ ಸ್ವಾಮಿಯ ಒಂದು ಮಹಾರಥೋತ್ಸವ ಇದೆ. ಆ ಗೌತಮ ರಥೋತ್ಸವ ಹಲವು ವಿಚಾರಗಳಿಗೆ ಸಾಕಷ್ಟು ತುಂಬಾ ಪ್ರಸಿದ್ಧಿಯಾಗಿದೆ. ಅದೇನಂತ ನೋಡೋಣ. ಈಗ ಇಲ್ಲಿ ಪರಮಾತ್ಮನ ದೇವಸ್ಥಾನ ಮುಂಭಾಗದಿಂದ ನಾವು ಹೋಗ್ತಾ ಇದ್ದೀವಿ. ಮೊದಲು ಶ್ರೀಕಂಠೇಶ್ವರನ ಸನ್ನಿಧಾನಕ್ಕೆ ಹೋಗೋಣ. ನೋಡಿ ಸ್ನೇಹಿತರೆ, ಇದು ನಂಜನಗೂಡಿನ ಕಪಿಲಾ ನದಿ. ಈ ಕಪಿಲಾ ನದಿಯಲ್ಲಿ ಒಂದು ವಿಶೇಷವಾದ ಮಂಟಪ ಇದೆ. ಆ ಮಂಟಪದಲ್ಲಿ 16 ಕಂಬದ ಮಂಟಪ ಅಂತಲೂ ಕೂಡ ಕರೀತಾರೆ. ಇದು ಎಷ್ಟೇ ಪ್ರವಾಹ ಬಂದರೂ ಕೂಡ ಲಾಸ್ಟ್ ನಮಗೆ ತಿಳಿದಿರೋ ಮಟ್ಟಿಗೆ ಮೇಲೆ ಒಂದು ಸಣ್ಣದಾಗಿ ಗುಮ್ಮಟ ಇದೆಯಲ್ಲ, ಆ ಗುಮ್ಮಟ ತನಕ ನೀರು ಬರುತ್ತೆ. ಬಂದರೆ ಇನ್ನು ದೇವಸ್ಥಾನ ಹತ್ರ ಕೂಡ ನೀರು ಹೋಗುವಂಥ ಸಂದರ್ಭಗಳು ಸಾಕಷ್ಟು ಆಗಿದ್ದಾವೆ ಅಂತ ಹೇಳ್ತೀನಿ. ನೋಡಿ, ಹಲವಾರು ಭಕ್ತಾದಿಗಳು ಈ ರೀತಿ ಹರಕೆ ಹೊತ್ಕೊಂಡು ಪಾನಕ, ಮಜ್ಜಿಗೆ, ಹಸಿರುಬೇಳೆಯನ್ನು ಕೊಟ್ಟು ತಮ್ಮ ಭಕ್ತಿ ಭಾವವನ್ನು ಶ್ರೀಕಂಠೇಶ್ವರನಿಗೆ ಮೆರೀತಾ ಇದ್ದಾರೆ. ನಮಗೂ ಕೂಡ ಕೊಟ್ಟರು, ತುಂಬ ಚೆನ್ನಾಗಿತ್ತು, ಕುಡಿತಾ ಇದ್ದೀವಿ. ನೋಡಿ, ಇದು ಕಪಿಲಾ ನದಿ. ನಂಜನಗೂಡು ಶ್ರೀಕಂಠೇಶ್ವರನ ದರ್ಶನಕ್ಕೆ ಬಂದರೆ ಮೊದಲನೇದಾಗಿ ಇಲ್ಲಿ ಎಲ್ಲರೂ ಮಿಂದೆದ್ದು ಈ ಕಪಿಲಾ ನದಿಯಲ್ಲಿ ನೆಕ್ಸ್ಟು ತಮ್ಮ ಪೂಜಾ ಕೈಂಕರ್ಯವನ್ನು ಮುಂದುವರಿಸ್ತಾರೆ. ನಾವು ಕೂಡ ಇವತ್ತು ಬಂದು ಇಲ್ಲಿಂದ ಶುರು ಮಾಡಬೇಕು. ಮತ್ತು ಇನ್ನೊಂದು ಇಲ್ಲಿ ವಿಶೇಷವಾಗಿ ಇನ್ನೊಂದು ಗಮನಿಸ್ಬೇಕಾದ್ದು ಏನಂತಂದರೆ, ಅಲ್ಲೊಂದು ತೂಗು ಸೇತುವೆ ಕಾಣ್ತಾ ಇದೆ. ತೂಗು ಸೇತುವೆ ಅನ್ನೋದಕ್ಕಿಂತ ಒಂದು ಅಡ್ಡಲಾಗಿ ಸೇತುವೆ ಕಟ್ಟವ್ರೆ. ಆ ಸೇತುವೆ ಮೊದಲು ಇರಲಿಲ್ಲ. ಅದಕ್ಕೂ ಮೊದಲೇ ಇಲ್ಲಿಂದ ಅಲ್ಲಿ ಪಕ್ಕದಲ್ಲಿ ಒಂದು ಗ್ರಾಮ ಇರ್ತಕ್ಕಂಥದ್ದು. ಆ ಗ್ರಾಮಕ್ಕೆ ಹೋಗಬೇಕು ಅಂತಂದರೆ ಇಲ್ಲಿಂದ ಅಲ್ಲಿಗೆ ಬೋಟಲ್ಲಿ ಹೋಗ್ತಾ ಇದ್ರು, ದೋಣಿಲಿ. ಈಗ ಒಂದು ಸೇತುವೆಯನ್ನು ನಿರ್ಮಾಣ ಮಾಡೋದ್ರ ಮೂಲಕ ಜನಗಳಿಗೂ ಕೂಡ ತುಂಬ ಸಹಾಯ ಆಗಿದೆ, ಹೆಲ್ಪ್ ಆಗಿದೆ ಅಂತ ಈ ಟೈಮಲ್ಲಿ ಅದನ್ನು ನೆನಪಿಸ್ಕೊಳ್ಬೋದು. ಈಗ ಇಲ್ಲಿ ಕಪಿಲಾ ನದಿಯಿಂದ ಒಂದು ಸ್ನಾನ ಮಾಡಿ ಈಗ ದೇವಸ್ಥಾನಕ್ಕೆ ಹೋಗ್ಬೇಕು. ಮೊದಲೆಲ್ಲ ಹೆಂಗಿತ್ತು ಅಂದರೆ ರಸ್ತೆ ದಾಟ್ಕೊಂಡು ಹೋಗ್ಬೇಕಿತ್ತು. ಈಗ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಯಾಕಂದರೆ ಅಂಡರ್ಪಾಸ್ನ ಮಾಡಿರೋದ್ರಿಂದ ಯಾವುದೇ ತೊಂದರೆ ಇರೋದಿಲ್ಲ. ಭಕ್ತಾದಿಗಳಿಗೆ ಆರಾಮಾಗಿ ಹೋಗ್ಬೋದು. ಸೈಡ್ ಇಲ್ಲಿಂದ ನದಿಯಿಂದ ದೇವಸ್ಥಾನ ಕಡೆ ಹೋಗ್ಬೇಕಾದ್ರೆ ಇಲ್ಲಿ ಸಾಕಷ್ಟು ಪೂಜಾ ಸಾಮಾನು, ಅಷ್ಟು ಹಲವಾರು ಮುಂಕಟ್ಟುಗಳಿದ್ದಾವೆ ಮಳ್ಳಿ ಭಾಷೆಯಲ್ಲಿ ಹೇಳೋದಾದರೆ. ಮತ್ತು ದೇವಸ್ಥಾನಕ್ಕೆ ಕೂಡ ಹೋಗೋ ದಾರಿನ ತುಂಬ ಅಚ್ಚುಕಟ್ಟಾಗಿ ಇದೆ. ನೋಡಿ, ಅಲ್ಲಿ ಕಾಣ್ತಾ ಇದ್ದಿಲ್ಲ, ಅದೇ ದೇವಸ್ಥಾನ. ಈಗ ಅಲ್ಲಿ ಗೋಪುರ ಹತ್ರ ಹೋಗಿ ನಾವು ಇದು ಮಾಡೋಣ, ಎಲ್ಲರೂ ನಮಸ್ಕಾರ ಮಾಡೋಣ. ಏನೇ ಪಾಟಿ ಕಡಿತಿದ್ದು. ಚೆನ್ನಾಯ್ತಾ? ನೋಡಿ, ನಂಜನಗೂಡು ಇದು ಪ್ರಸಿದ್ಧವಾಗಿರುವುದು ಇಲ್ಲಿನ ಶ್ರೀಕಂಠೇಶ್ವರ ದೇವಾಲಯ ಮತ್ತು ನಂಜುಂಡೇಶ್ವರ ದೇವಾಲಯದಿಂದ ಈ ನಂಜನಗೂಡು ತುಂಬ ಪ್ರಸಿದ್ಧವಾಗಿದೆ. ಮತ್ತು ಇದು ಕರ್ನಾಟಕದ ಅತಿ ಶ್ರೀಮಂತ ದೇವಾಲಯಗಳಲ್ಲಿ ಕೂಡ ಇದು ಒಂದು ನಂಜನಗೂಡು ದೇವಾಲಯ. ಮತ್ತು ಇದು ಊರಿನ ಪಕ್ಕದಲ್ಲಿರ್ತಕ್ಕಂಥ ಕಪಿಲಾ ಮತ್ತು ಗುಂಡ್ಲು ಹೊಳೆಯ ಪಕ್ಕದಲ್ಲಿ ಪೂರ್ವಾಭಿಮುಖವಾಗಿ ಇದು ಇದೆ. ಮತ್ತು ಇದು ಇಲ್ಲಿ
ಕಪಿಲಾ ನದಿಯಲ್ಲಿ ಪ್ರವಾಹ ಬಂದಾಗ ಸರಿಸುಮಾರು ಈ ದೇವಾಲಯದಿಂದ 90 ಮೀಟರ್ಗಳಷ್ಟು ಅಂತರದವರೆಗೂ ಪ್ರವಾಹ ಬರುತ್ತೆ ಅನ್ನೋದು ಕೂಡ ಈ ಸಮಯದಲ್ಲಿ ನಾವು ಗಮನಿಸಬೇಕು ಅಂತ ಹೇಳ್ತಾ, ಇದು ನಂಜನಗೂಡಿನ ನಂಜುಂಡೇಶ್ವರನ ದೇವಾಲಯದ ಸನ್ನಿಧಿ. ಇದು ನಂಜನಗೂಡಿನ ಗೌತಮ ರಥ ಮತ್ತು ಇಲ್ಲಿ ಶ್ರೀಕಂಠೇಶ್ವರ ಸ್ವಾಮಿ ಆಸೀನರಾಗಿರ್ತಾರೆ. ಇದು ಸಾಕಷ್ಟು ಐತಿಹಾಸಿಕ ಹಿನ್ನೆಲೆಯನ್ನು ಕೂಡ ಈ ರಥ ಹೊಂದಿದೆ. ಇದು ಸರಿಸುಮಾರು ಸುತ್ತ ವ್ಯಾಸ 10 ಅಡಿ ವ್ಯಾಸವನ್ನು ಹೊಂದಿದ್ದು ಸುಮಾರು 90 ಅಡಿ ಎತ್ತರ ಇದೆ ಹಾಗೂ 110 ಟನ್ನಷ್ಟು ಕೂಡ ಇದು ತೂಕವನ್ನು ಹೊಂದಿರತಕ್ಕಂಥ ಈ ರಥ ಈ ಶ್ರೀಕಂಠೇಶ್ವರ ಸ್ವಾಮಿಯ ಸನ್ನಿಧಿಯ ಪ್ರಮುಖ ಆಕರ್ಷಣೆ ಕೂಡ ಅಂತ ಹೇಳ್ಬೋದು. ಇದು ಶ್ರೀಕಂಠೇಶ್ವರ ಸ್ವಾಮಿಯ ರಥ, ಗೌತಮ ರಥ. ಇದು ದಾಸೋಹ ಭವನ, ಇಲ್ಲಿ ಕೂಡ ದಾಸೋಹ ನಡೆಯುತ್ತೆ. ಇದೆಲ್ಲ ವಾಣಿಜ್ಯ ಸಂಕೀರ್ಣಗಳ ಮುಂದೆ ಇದೆ. ಮತ್ತೆ ಇಲ್ಲಿ ಆನೆಯನ್ನ ಶ್ರೀಕಂಠೇಶ್ವರ ಆನೆಯನ್ನ ವಾಸ ಮಾಡ್ತಕ್ಕಂಥದ್ದು ಸ್ಥಳ ಆ ಕಡೆ ಇದೆ. लाख से भी ज्यादा प्रोडक्ट्स पे फ्री सेम डे डिलीवरी। Amazon Prime, join Prime now. ನೋಡಿ ಸ್ನೇಹಿತರೆ, ಇವರು ಈ ಕಲಾವಿದರು ನೋಡಿ ತುಂಬಾ ನನಗೆ ಖುಷಿ ಆಯಿತು. ಸ್ವಾಭಿಮಾನದಿಂದ ಈ ರೀತಿ ಒಂದು ತಮ್ಮ ಕಲೆಯನ್ನ ವ್ಯಕ್ತಪಡಿಸುವ ಎಷ್ಟು ಸುಂದರವಾಗಿ ಹುಡುಗ ಇಂದು ರಥೋತ್ಸವ ಮತ್ತು ಅಥವಾ ದೊಡ್ಡ ಜಾತ್ರೆ ಇಲ್ಲಿಗೆ ಬಂದು ಇಲ್ಲಿನ ಒಂದಷ್ಟು ಸ್ಥಳಗಳ ಬಗ್ಗೆ ನನಗೆ ಗೊತ್ತಿರೋವಷ್ಟು ಬ್ರೀಫಾಗಿ ಹೇಳಿದ್ದೀನಿ. ಅದು ಸ್ವಲ್ಪ ಡೀಟೇಲಾಗಿ ಹೇಳಬೇಕು ಅಂದರೆ ಸಾಕಷ್ಟು ಸಮಯ ಬೇಕಾಗುತ್ತೆ, ಮತ್ತು ರಶ್ ಕೂಡ ಇರಬೇಕಾಗಿರೋಂಥ ಫ್ರೀ ಆಗಿರಬೇಕು ತುಂಬ. ಇವತ್ತು ಸಾಕಷ್ಟು ರಶ್ ಇದೆ, ಮತ್ತು ರಶ್ ಇರೋದ್ರಿಂದ ನಮ್ಗೆ ಎಷ್ಟು ಈ ರಸ್ಸಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಅನ್ನೋದಕ್ಕಿಂತ ಮಿನಿಮಮ್ ಆಗಿ ಬ್ರೀಫಾಗಿ ಎಷ್ಟು ಹೇಳ್ಬೋದು ಅಷ್ಟನ್ನು ಮಾತ್ರ ಹೇಳಿ ಇಂದು ವಿಡಿಯೋನ ಮುಗಿಸ್ತಾ ಇದ್ದೀವಿ. ಟೋಟಲಾಗಿ ಹೇಳ್ಬೋದು ಅಂತಂದರೆ ಎಲ್ಲರೂ ನೋಡಿ ಕೊನೆಗೆ ಈ ಸಿಂಗರ್ಸ್ಗಳು
ಪಾಪ ಆಡ್ತಾ ಇದ್ರಲ್ಲ ಅದನ್ನ ನೋಡ್ಬಿಟ್ಟು ಏನೋ ಒಂಥರ ಆತ್ಮಖುಷಿ, ಅವ್ರ ಸ್ವಾಭಿಮಾನ ಬದುಕಿಗೆ ನಿಜವಾಗ್ಲೂ ಒಂದು ಸಲಾಮ್ ಹೇಳಬೇಕು ಅಂತಲೇ ಅನ್ನಿಸ್ತು. ಇದ್ರ ಸಂಬಂಧಪಟ್ಟವಾಗಿ ನನಗೆ ಗೊತ್ತಿರೋಷ್ಟು ನಾನು ಹೇಳಿದ್ದೀನಿ. ನಮಗಿಂತ ಏನಾದ್ರು ಹೆಚ್ಚಾಗಿ ಗೊತ್ತಿತ್ತು ಅಂತಂದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಇನ್ನೇನಾದ್ರು ನಮ್ಮ ಕಡೆಯಿಂದ ಮಿಸ್ಟೇಕ್ ಆಗಿತ್ತು ಅಂದ್ರೆ ಕೂಡ ಕ್ಷಮಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.